ನಮಸ್ಕಾರ. ಇವತ್ತಿನ ವಿಡಿಯೋ 2024ರಲ್ಲಿ ಮೇಲಕ್ಕೆ ಹೋಗಬಹುದಾದ 7 ಷೇರುಗಳು, ಗೋಲ್ಡ್ಮನ್ ಸ್ಯಾಕ್ಸ್ ವರದಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರಿಗೆ ಫೈನಾನ್ಷಿಯಲ್ ಅವೇರ್ನೆಸ್. ಗೋಲ್ಡ್ಮನ್ ಸ್ಯಾಕ್ಸ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಒಂದು ಭವಿಷ್ಯವಾಣಿ ನುಡಿದಿದ್ದಾರೆ 2024ಕ್ಕೆ. ಅಂದರೆ ನಿಫ್ಟಿ 2024ಕ್ಕೆ ಟಾರ್ಗೆಟ್ 21,800. ಅರ್ಥ ಏನು ಅಂತಂದ್ರೆ ಇವತ್ತಿನ ರೇಟ್ ತಗೊಂಡ್ರೆ 19,800, ಅಲ್ಲಿಗೆ ಅಪ್ರಿಸಿಯೇಷನ್ 10% ಮೇಲಕ್ಕೆ ಹೋಗಿರುತ್ತೆ. 2024 ಇಲೆಕ್ಷನ್ ಇಯರ್. ಆದ್ದರಿಂದ ಗೋಲ್ಡ್ಮನ್ ಸ್ಯಾಕ್ಸ್ ಅವರು ಹೇಳ್ತಾರೆ ಬೇಕಾದಷ್ಟು ವಾಲಟಾಲಿಟಿ, ಅನ್ಸರ್ಟನಿಟಿ ಇರ್ಬೋದು. ಅಲ್ಲದೆ ಗ್ಲೋಬಲ್ ಮಾರುಕಟ್ಟೆಯಲ್ಲಿ ಫೆಡರಲ್ ರಿಸರ್ವ್, ಬೇರೆ ಸೆಂಟ್ರಲ್ ಬ್ಯಾಂಕ್ಗಳು ಆವಾಗ ಇಂಟ್ರೆಸ್ಟ್ ರೇಟ್ ಅನ್ನು ಜಾಸ್ತಿ ಕಡಿಮೆ ಮಾಡ್ತಾರೆ. ಅದರಿಂದಾಗಿ ಇನ್ಫ್ಲೇಷನ್ ಅನ್ನು ಕಂಟ್ರೋಲ್ ಮಾಡಬೇಕು ಅಂತ, ಅದರಿಂದಾಗಿ ಮಾರುಕಟ್ಟೆ ಒಂದಷ್ಟು ವೊಲಟೈಲ್ ಆಗಿರುವಂತಹ ಚಾನ್ಸಸ್ ಇದೆ ಅಂತ ವರದಿ ಹೇಳ್ತಾ ಇದೆ. ಮತ್ತೆ ಇಟ್ ಬಿಲೀವ್ಸ್ ದಟ್ ದ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಆರ್ ಲೈಕ್ಲಿ ಟು ಡೂ ವೆಲ್ ಇನ್ 2024. ಈಗ ನಿಮ್ಮ ಮುಂದೆ ಗೋಲ್ಡ್ಮನ್ ಸ್ಯಾಕ್ಸ್ ಅವರ ಟಾಪ್ ಪಿಕ್ಸ್ ಫಾರ್ 2024 ಇಡ್ತಾ ಇದ್ದಾನೆ. ಮೊದಲನೇದ್ದು HDFC ಬ್ಯಾಂಕು, ಲಾಸ್ಟ್ 1 year ರಿಟರ್ನ್ಸ್ -6%. 2 ಕೋಟಕ್ ಮಹೀಂದ್ರಾ ಬ್ಯಾಂಕ್ -11% ಕಳೆದ 1 ವರ್ಷದಲ್ಲಿ. 3 ಗಾಡ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಲಾಸ್ಟ್ 1 year ರಿಟರ್ನ್ಸ್ +17%. 4 ಡಾಬರ್ ಇಂಡಿಯಾ, ಲಾಸ್ಟ್ 1 year ರಿಟರ್ನ್ಸ್ -2%. 5 ಪಿಡಿಲೈಟ್ ಇಂಡಸ್ಟ್ರೀಸ್, ಲಾಸ್ಟ್ 1 year ರಿಟರ್ನ್ಸ್ -7%. 6 ICICI ಬ್ಯಾಂಕ್, ಲಾಸ್ಟ್ 1 year ರಿಟರ್ನ್ಸ್ -2%. 7 ಮ್ಯಾರಿಕೋ, ಲಾಸ್ಟ್ 1 year ರಿಟರ್ನ್ಸ್ +8%. ಇವತ್ತು ನಾವು ಕೊಟ್ಟಂತ 7 ಷೇರುಗಳ ಪಟ್ಟಿಯನ್ನು ನೋಡಿದ್ರೆ ನಿಮಗೆ ಕಾಣಿಸುತ್ತೆ ಈ 7 ಷೇರುಗಳು ಕೂಡ ಅಂದಾಜು ಅಂಡರ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾವೆ ಮಾರುಕಟ್ಟೆಗೆ ಕಂಪೇರ್ ಮಾಡಿದ್ರೆ. ಅದರಿಂದ ಮುಂದಿನ ವರ್ಷದಲ್ಲಿ ಆ ಷೇರುಗಳು ಜಾಸ್ತಿ ಅಪ್ರಿಸಿಯೇಷನ್ ಆಗ್ಬೋದು ಅಂತ ಗೋಲ್ಡ್ಮನ್ ಸ್ಯಾಕ್ಸ್ ಅವರು ವರದಿಯನ್ನು ಸಲ್ಲಿಸಿದ್ದಾರೆ. ಯಾಕಂದ್ರೆ ಈ ಕಂಪನಿಗಳು ಫಂಡಮೆಂಟಲಿ ಸ್ಟ್ರಾಂಗ್ ಇದೆ. ಮತ್ತೆ ಗುಡ್ ಪರ್ಫಾರ್ಮೆನ್ಸ್ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅದು ಬಿಸ್ನೆಸ್ ನಲ್ಲಿ ಕಾಣಿಸುತ್ತೆ ಮತ್ತು ಅದರಿಂದಾಗಿ ಲಾಂಗ್ ಟರ್ಮ್ ಅಲ್ಲಿ ಪ್ರಾಫಿಟ್ ಆಗುತ್ತೆ. ಅದೇ ನೀವೇನಾದರೂ ಸ್ಟಾಕ್ ಆಫ್ ಎ ವೀಕ್ ಬಿಸ್ನೆಸ್ ಅನ್ನು ತಗೊಂಡ್ರೆ ಅದು ಸದ್ಯದ ಮಟ್ಟಿಗೆ ರ್ಯಾಲಿ ಆಗ್ಬೋದು, ಆಮೇಲೆ ಮುಂದೆ ಏನಾದರೂ ಕರೆಕ್ಟ್ ಆಯ್ತು ಅಂತಂದ್ರೆ ಆಕ್ಚುಯಲ್ ಪೊಸಿಷನ್ ಬರುತ್ತೆ ಅಂತಂದ್ರೆ ಆವಾಗ ನಿಮಗೆ ಲಾಸ್ ಆಗ್ಬೋದು. ಆದ್ದರಿಂದ ನೀವು ಫಂಡಮೆಂಟಲಿ ವೀಕ್ ಆಗಿರುವಂತಹ ಕಂಪನಿಗಳು ಸಡನ್ ಆಗಿ ಮೇಲಕ್ಕೆ ಹೋಗ್ತಾ ಇದೆ ಅಂತ ತೊಳಕ್ ಹೋಗ್ಬೇಡಿ. ಮತ್ತೆ ಏನಾದರೂ ಮುಂದಿನ ದಿನಗಳಲ್ಲಿ ಅದು ಅದರ ನಾರ್ಮಲ್ ರೇಟಿಗೆ ಬಂತು ಅಂತಂದ್ರೆ ನೀವು ಹಾಕಿದ ಹಣ ವೇಸ್ಟ್ ಆಗೋಗುತ್ತೆ. ಸಾಮಾನ್ಯವಾಗಿ ಹೂಡಿಕೆದಾರರು 2 ತಪ್ಪು ಮಾಡ್ತಾರೆ. ಒಂದು, ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವ ಷೇರುಗಳನ್ನು ತಗೊಳ್ತಾರೆ ಮತ್ತು ಅದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಂತ ಅದನ್ನ ಅರ್ಜೆಂಟ್ ಆಗಿ ಮಾಡ್ಕೊಳ್ತಾರೆ. ಎರಡನೇದು, ಫಂಡಮೆಂಟಲಿ ವೀಕ್ ಆಗಿರುವಂತಹ ಷೇರುಗಳನ್ನು ಕೊಳ್ತಾರೆ ಜಸ್ಟ್ ಬಿಕಾಸ್ ದ ಸ್ಟಾಕ್ ಈಸ್ ಪ್ರೆಸೆಂಟ್ಲಿ ಡೂಯಿಂಗ್ ವೆಲ್, ಆದರೆ ಮುಂದಿನ ದಿನಗಳಲ್ಲಿ ಅದು ಚೆನ್ನಾಗಿ ಪರ್ಫಾರ್ಮ್ ಮಾಡದೇ ಇರ್ಬೋದು. ನಮ್ಮ ಮೈಂಡ್ ಒಂದು ತರ ಗೇಮ್ ನಮ್ಮ ಹತ್ರ ಆಡುತ್ತೆ. ಏನು ಅಂದ್ರೆ ಗ್ರೀಡ್ ಮತ್ತು ಫಿಯರ್. ಅದಕ್ಕೋಸ್ಕರ ತಿಳಿದವರು ಹೇಳ್ತಾರೆ ಇನ್ವೆಸ್ಟಿಂಗ್ ಸೀಮ್ಸ್ ಟು ಬಿ ಈಸಿ ಬಟ್ ಓನ್ಲಿ ಸಮ್ ಪೀಪಲ್ ಮೇಕ್ ಗುಡ್ ಪ್ರಾಫಿಟ್, ಮೆಜಾರಿಟಿ ಐದರ್ ಮೇಕ್ ಎ ಲಾಸ್ ಆರ್ ದೇ ಪರ್ಫಾರ್ಮ್ ಇನ್ ಎ ಮೀಡಿಯೋಕರ್ ವೇ. ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡೋದು ಬಹಳ ಈಸಿ. ನಾವು ಪೇಪರ್ನ ನೋಡಿದ್ರೆ ಬೈ ಲೋ ಸೆಲ್ ಹೈ, ಆದರೆ ಬೈ ಲೋ ಅಂದ್ರೆ ಎಷ್ಟು ಲೋ, ಸೆಲ್ ಹೈ ಅಂದ್ರೆ ಎಷ್ಟು ಹೈ ಅಂತ ಗೊತ್ತಿರೋದಿಲ್ಲ. ಮತ್ತೆ ಹೆಚ್ಚಿನವರು ತಾಳ್ಮೆ ಇಲ್ಲದೆ, ಡಿಸಿಪ್ಲಿನ್ ಇಲ್ಲದೆ ಮಧ್ಯದಲ್ಲಿ ಲಾಸ್ ಅಲ್ಲಿ ಮಾಡ್ಕೊಂಡ್ಬಿಡ್ತಾರೆ. ಆದ್ದರಿಂದ ನೀವು ಷೇರು ಮಾರುಕಟ್ಟೆಯಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ನಿಮಗೆ ಹೈ ಇಮೋಷನಲ್ ಕೋಶೆಂಟ್ ಇರಬೇಕು, ಹೈ ಇಂಟೆಲಿಜೆಂಟ್ ಕೋಶೆಂಟ್ ಅಲ್ಲ. ಈಗ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ಹಿಂದಿನ ದಿನಗಳಲ್ಲಿ ನೀವು ಯಾವುದೋ ಒಂದು ಫಂಡಮೆಂಟಲ್ ವೀಕ್ ಸ್ಟಾಕ್ ಬಹಳ ಮೇಲಕ್ಕೆ ಹೋಗ್ತಾ ಇದೆ ಅಂತ ಪರ್ಚೇಸ್ ಮಾಡಿದ್ದೀರಾ, ಮತ್ತೆ ಪಶ್ಚಾತ್ತಾಪವನ್ನು ಅನುಭವಿಸಿದ್ದೀರಾ? ಎಸ್ ಅಂತಂದ್ರೆ ಟೈಪ್ ದ ನೇಮ್ ಆಫ್ ದಿ ಸ್ಟಾಕ್, ಇಲ್ಲ ಅಂದ್ರೆ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ನಾವು ಇದನ್ನು ಯಾವುದೇ ಒಂದು ಸ್ವಾರ್ಥವಿಲ್ಲದೆ ಎಲ್ಲರಿಗೂ ಅನುಕೂಲ ಆಗಲಿ, ಎಲ್ಲರಿಗೂ ಒಂದಷ್ಟು ಫೈನಾನ್ಷಿಯಲ್ ಅವೇರ್ನೆಸ್ ಬರಲಿ ಅಂತ ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ. ನೀವು ನಮಗೆ ಬೆನ್ನು ತಟ್ಟಬೇಕು ಅಂತಂದ್ರೆ ನಮ್ಮ ವಿಡಿಯೋನ ಇತರರಿಗೆ ಫಾರ್ವರ್ಡ್ ಮಾಡಬೇಕು ಮತ್ತು ಲೈಕ್ ಬಟನ್ ಅನ್ನು ಒತ್ತಬೇಕು. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.